ಓ ಏನಪ್ಪ ದುಡ್ಡು ಕೊಟ್ಟರು ಬೇಡ ಅಂತಾನೆ, ಒಂದು ತಾಂಬೂಲ ಮುಟ್ಟಲ್ಲ, ದಕ್ಷಿಣೆ ಮುಟ್ಟಲ್ಲ. ಓ ಫೈನ್, ನನ್ನ ಸ್ವಂತ ಶ್ರಮದ ಹಣದಿಂದ ನಮ್ಮ ತಾಯಿ ಹತ್ರ, ಯಾಕೆಂದ್ರೆ ಪುಣ್ಯ ನಷ್ಟ ಮಾಡ್ಕೋಬಾರ್ದು. ಇವರು ಡಿ ಕೃಷ್ಣಕುಮಾರ್. ಇವ್ರನ್ನ ಕಲಿಯುಗದ ಶ್ರವಣ್ ಕುಮಾರ್ ಅಂತಾನು ಕರೀತಾರೆ. ಫಾರ್ಚುನೇಟ್ಲಿ ನನಗೆ ಇವ್ರನ್ನ ಮೀಟ್ ಮಾಡಕ್ಕೆ ಆಪರ್ಚುನಿಟಿ ಸಿಕ್ತು. ಬನ್ನಿ ಅವ್ರ ಮುಖಾಂತರನೇ ಅವ್ರ ಕಥೆನ ಕೇಳಿಸ್ಕೊಳ್ಳೋಣ. The story of Krishna Kumar and his 73-year-old mother. The two have traveled thousands of kilometers covering temples and other spiritual places across the country, and they've done it all on a scooter. ಮೊಟ್ಟ ಮೊದಲಿಗೆ ನಮಸ್ತೆ ನೆಲಮಂಗಲ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೆ ನಮ್ಮ ಅಭಿಷೇಕ್ ಅವರಿಗೆ ನನ್ನ ಹಾಗೂ ನಮ್ಮ ತಾಯಿ ಕಡೆಯಿಂದ ಪ್ರೀತಿಪೂರ್ವಕವಾದ ನಮಸ್ಕಾರ. ಬನ್ನಿ ಸರ್, ನಾನು ನಿಮ್ಗೆ ಈ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ಇದು ವಿಶ್ವಶಾಂತಿ ದೇವಸ್ಥಾನ. ಇದು ಒಂದು ಹಿಸ್ಟ್ರಿ ಇದೆ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಬಗ್ಗೆ ಸ್ವಲ್ಪ ನನ್ಗೇನು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಹೇಗೆ ಇದು ಜರ್ನಿ ಸ್ಟಾರ್ಟ್ ಆಗಿತ್ತು ಅಮ್ಮ? ನಿಮ್ಗೇನು ಯಾವ ತರ ಇತ್ತು ಇದೆಲ್ಲ ಎಕ್ಸ್ಪೀರಿಯನ್ಸ್? ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅಂದ್ರೆ ಮೊಟ್ಟ ಮೊದಲಿಗೆ ನಾವು ಬೇಸಿಕಲಿ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿಲಿ ಇದ್ದದ್ದು. ಮೈಸೂರಲ್ಲಿ ಜಾಯಿಂಟ್ ಫ್ಯಾಮಿಲಿ, ಮನೇಲಿ 10 ಜನ ಇದ್ದು. ನಮ್ಮ ತಾಯಿ ಏನು ಅಂದ್ರೆ ಆ ಸಂದರ್ಭದಲ್ಲಿ ಪಾಪ ಎಲ್ಲ ಇಡೀ ಮನೆಯವರ ಕ್ಷೇಮ ಚಿಂತನೆ ಮಾಡಬೇಕಾಗಿತ್ತು. ಈ ತರ ಇದ್ದಾಗ ನಮ್ಮಮ್ಮ ಪಾಪ ಎಲ್ಲೂ ಹೋಗೋಕೆ ಅವಕಾಶ ಇರಲಿಲ್ಲ. ನಮ್ಮ ತಂದೆ ತಂದಾಕವರು, ಬಟ್ ನಮ್ಮ ಮನೇಲೆಲ್ಲ ಜನ ಇದ್ದುದ್ರಿಂದ ಅವರೆಲ್ಲರ ಒಂದು ಪಾಲನೆ ಪೋಷಣೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಮ್ಮ ತಾಯಿ ಏನು ಅಂತಂದ್ರೆ ಪಾಪ ಎಲ್ಲೂ ಹೋಗಕ್ ಅವಕಾಶ ಇರ್ಲಿಲ್ಲ. ಅವರ ಜೀವನದ 68 ವರ್ಷನ ಕೇವಲ ಅಡುಗೆ ಮನೆಯಲ್ಲೇ ಕಾಲ ಕಳೆದು ಬಿಟ್ರು. ಸೊ ಎಲ್ಲೂ ಹೋಗ್ಲಿಲ್ಲ, ಎಲ್ಲೂ ಬರ್ಲಿಲ್ಲ. ಇದನ್ನೆಲ್ಲ ನಾನು ಚಿಕ್ಕದ್ರಿಂದ ನೋಡ್ತಾ ಇದ್ನಲ್ಲ. ಸೊ ಹೀಗೆ ಜೀವನ ಕಳೀತಾ ಇತ್ತು. ಅವಾಗೆಲ್ಲ ನಾವು ಚಿಕ್ಕ ಹುಡುಗರು, ಏನು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ, ಅಸಹಾಯಕರು ನಾವು. ಹೀಗೆ ನಾನು ಕಾರ್ಪೊರೇಟ್ ಟೀಮ್ ಲೀಡರ್ ಆಗಿ ಇಲ್ಲೇ ಬೆಂಗಳೂರಲ್ಲೇ ಕೆಲಸ ಮಾಡ್ತಿದ್ದೆ. 2015ರಲ್ಲಿ ನಮ್ಮ ತಂದೆಯವರು ತೀರೋದ್ಮೇಲೆ ನಾನೇನ್ ಮಾಡಿದೆ, ನಾನು ಏಕೈಕ ಸಂತಾನ. ನಮ್ಮ ತಂದೆ ತಾಯಿಗೆ ನಾನು ಒಬ್ಬನೇ ಮಗ. ತಂದೆ ತಾಯಿಗಳು ವೃದ್ಧಾಪ್ಯದಲ್ಲಿ ಮಗನ ಆಶ್ರಯದಲ್ಲಿ ಇರ್ಬೇಕು. ಇಮಿಡಿಯೇಟ್ ನಾನು ಏನ್ ಮಾಡಿದೆ, ಬೆಂಗಳೂರು ಕರ್ಕೊಂಬಂದ್ ಇಟ್ಕೊಂಡು ಒಂದಿನ ಲೋಕಾಭಿರಾಮವಾಗಿ ಮಾತಾಡ್ತಾ ಇದ್ದೆ. ನಿತ್ಯ ರಾತ್ರಿ ಊಟ ಆದ್ಮೇಲೆ ನಮ್ಮ ತಾಯಿ ಜೊತೆ ಮಾತಾಡೋದು ನನ್ಗೊಂದು ಅಭ್ಯಾಸ. ಪ್ರೀತಿಯಿಂದ ಅವ್ರ ಕಷ್ಟ ಸುಖಗಳು ತಿಳ್ಕೊಳ್ಳೋದು. ಸೊ ಹಾಗಾಗಿ ಇದೇ ತರ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಅಮ್ಮನ್ನ ಕೇಳಿದೆ, ಅಮ್ಮ ನೀನು ತಿರುವಣ್ಣಾಮಲೈ, ತಿರುಕೊಯ್ಲೂರ್, ತಿರುವಾರಂಗಂ, ತಿರುನಲ್ವೇಲಿ ಇದೆಲ್ಲ ನೋಡಿದ್ಯಮ್ಮ ಅಂತ ಕೇಳಿದೆ. ತಕ್ಷಣ ಏನ್ ಹೇಳಿದ್ರು ಅಂದ್ರೆ, ಅಯ್ಯೋ ನನ್ ಪಕ್ಕದಲ್ಲಿರೋ ಬೇಲೂರು ಹಳೆಬೀಡೆ ಇನ್ನೂ ನೋಡಿಲ್ಲ ಕಣಪ್ಪ ಅಂತ. ಅದು ನನ್ಗೆ ಹೊಟ್ಟೆ ಹೊರದ್ ಬಿಡ್ತು. ನಾನ್ ಮಾತ್ರ ಇಷ್ಟೆಲ್ಲ ನೋಡಿದೀನಿ ನನ್ನ ಸಮಾನ ಮನಸ್ಕರ ಜೊತೆ ಸೇರಿ, ಬಟ್ ನನ್ನ ಹೆತ್ತ ತಾಯಿ ಇಷ್ಟು ವರ್ಷ ಪಕ್ಕದಲ್ಲಿರೋ ದೇವಸ್ಥಾನನೇ ನೋಡಿಲ್ವಲ್ಲ ಅಂತ ಕಳ್ಚೂರು ಅಂದು. ಅವಾಗ್ಲೇ ಸಂಕಲ್ಪ ಮಾಡಿದೆ, ಅಮ್ಮ ನೀನೇನು ಯೋಚನೆ ಮಾಡ್ಬೇಡ, ನಿನ್ಗೆ ಬೇಲೂರು ಹಳೆಬೀಡು ಒಂದೇ ಅಲ್ಲ ಕಣಮ್ಮ, ಇಡೀ ಭಾರತನೇ ತೋರಿಸ್ತೀನಿ ಅಂತ ಸಂಕಲ್ಪ ಮಾಡಿ ಜನವರಿ 14, 2018 ನನ್ನ ಕಾರ್ಪೊರೇಟ್ ಟೀಮ್ ಲೀಡರ್ ವೃತ್ತಿಗೆ ಇಚ್ಛಾ ನಿವೃತ್ತಿ ತಗೊಂಡೆ. ಅಂದ್ರೆ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟು ಜನವರಿ 16 ಈ ಯಾತ್ರೆ ಶುರು ಆಯ್ತು. ಯಾಕಂದ್ರೆ ನಮ್ಮ ತಾಯಿ ಬದುಕಿದ್ದಾಗ ಅವ್ರ ಆಸೆ ಪೂರೈಸಬೇಕು ಅಂತ. ಸೊ ಈಗ ನೀವು ಎಲ್ಲಿ ಹೋಗ್ತಾ ಇದ್ದೀರಾ ನೆಕ್ಸ್ಟ್? ನಿಮ್ಗೆ ಅಂದ್ರೆ ಇವಾಗ ನಾನು ಜನವರಿ 16, 2018 ಯಾತ್ರೆ ಶುರು ಮಾಡಿ ಸಮಗ್ರ ಭಾರತ ಮತ್ತೆ ನೇಪಾಳ, ಭೂತಾನು, ಮಯನ್ಮಾರು ಈ 4 ದೇಶಗಳಿಗೂ ಕೂಡ ನಮ್ಮ ತಂದೆಯವರು ಕೊಡಿಸಿರೋ ಒಂದು 23 ವರ್ಷದ ಹಳೆ ಬಜಾಜ್ ಚೇತಕ್ ಸ್ಕೂಟರ್ನಲ್ಲಿ, ಆ ಸ್ಕೂಟರ್ನೇ ನಾನು ನಮ್ಮ ತಂದೆ ಅಂತ ತಿಳ್ಕೊಂಡು ಅದ್ರ ಮೇಲೆ ನಮ್ಮ ಮಾತೃಶ್ರೀಯವ್ರನ್ನ ಕೂರಿಸ್ಕೊಂಡು 87,192 ಕಿಲೋಮೀಟರ್ಗಳ ಯಾತ್ರೆನ ಯಶಸ್ವಿಯಾಗಿ ಮುಗಿಸ್ಕೊಂಡು ಊರಿಗೆ ಬಂದು. 1 ವರ್ಷ ಎಲ್ಲೂ ಹೋಗ್ಲಿಲ್ಲ. ಯಾಕೆಂದ್ರೆ ಫಸ್ಟ್ ವೇವ್, ಸೆಕೆಂಡ್ ವೇವ್, ಥರ್ಡ್ ವೇವ್ ಈ ಥರ ಎಲ್ಲ. ಮತ್ತೆ ಆ ಟೈಮಲ್ಲಿ ಏನು ಅಂದ್ರೆ ಹೊರಗಡೆ ಹೋಗೋದು ಅಷ್ಟು ಸೂಕ್ತ ಆಗಿರ್ಲಿಲ್ಲ. ಇಟ್ ಇಸ್ ನಾಟ್ ಅಡ್ವೈಸಬಲ್. ಯಾಕೆಂದ್ರೆ ಆ ಟೈಮ್ಲಿ ಸೋಷಿಯಲ್ ಡಿಸ್ಟೆನ್ಸು, ಮಾಸ್ಕ್ ಹಾಕೊಳ್ಳೋದು, ಸ್ಯಾನಿ ಇದೆಲ್ಲ ಇತ್ತು. ಮತ್ತೆ ನಮ್ಮ ವಯಸ್ಸಾದ ನಮ್ಮ ತಾಯಿನ ರಕ್ಷಣೆ ಮಾಡೋದು ಪ್ರಥಮ ಆದ್ಯತೆ ಆಗಿತ್ತು. ಮತ್ತೆ ಸಮಾಜನೂ ಕೂಡ ಅಷ್ಟು ಬಾಧೆ ಪಡ್ತಿತ್ತಲ್ಲ. ಸೊ ಅದಾದ್ಮೇಲೆ ಮತ್ತೆ August 15, 2022 ಶುರು ಮಾಡಿ ಡಿಸೆಂಬರ್ 9ನೇ ತಾರೀಕು ನಾವು ಮತ್ತೆ 2023ರಲ್ಲಿ ವಾಪಸ್ ಬಂದು ಟೋಟಲ್ಲು 2 ಹಂತದಲ್ಲಿ 87,192 ಕಿಲೋಮೀಟರ್ ಇವತ್ತಿನವರೆಗೂ ಯಾತ್ರೆ ಮಾಡಿ. ಈಗ ಅವ್ರಿಗೆ ಸ್ಟ್ರೆಂತ್ ಎಲ್ಲಿಂದ ಬರುತ್ತೆ? ನನ್ಗೇನು ಸ್ವಲ್ಪ ಬೇಕು. ಯಾಕಂದ್ರೆ ನಾವೆಲ್ಲ ಈಗ ಯಂಗ್ಸ್ಟರ್ಸ್, ನಮ್ಗೆ ಏನಂದ್ರೆ ಸ್ವಲ್ಪ ದೂರ ಹೋದಾದ್ಮೇಲೆ ಸುಸ್ತಾಗೋದು. ಬಟ್ ನಿಮ್ಗೆ ಅಷ್ಟು ಸ್ಟ್ರೆಂತ್ ಹೇಗೆ? ಅಂದ್ರೆ ನಮ್ಮ ತಾಯಿ ಸ್ಟ್ರೆಂತ್ ಏನು ಅಂತ ಅವ್ರ ಬಾಯಿಂದನೇ ಕೇಳೋಣ. ಅಂದ್ರೆ ನಾವು ಮೊದಲು ಜಾಯಿಂಟ್ ಫ್ಯಾಮಿಲಿಲಿ ಇದ್ವಲ್ಲ, ಕೂಡು ಕುಟುಂಬದಲ್ಲಿ. ಆಗ ನಾವು ಈ ಕಷ್ಟಗಳಿಗೆ ಶರೀರ ಒಗ್ಗಿಸ್ಕೊಂಡ್ಬಿಟ್ಟಿದ್ವಿ. ಸುಖದ ಸಾಧನೆಗಳಿಗೆ ನಾವು ಶರೀರ ಒಗ್ಗಿಸ್ಕೊಂಡಿರ್ಲಿಲ್ಲ. ಕಷ್ಟದ ಕೆಲಸ ಮಾಡೋದು, ಬಾವಿ ನೀರು ಸೇದೋದು, ಒರಳಲ್ಲಿ ರುಬ್ಬೋದು, ಆಮೇಲೆ ನೆಲ ಒರೆಸೋದು, ಬಗ್ಗಿ ಗುಡಿಸೋದು, ಈ ಥರ ಕಷ್ಟದ್ದು ಬಟ್ಟೆ ಒಗೆಯೋದು. ಹೀಗೆ ಇವಾಗೆಲ್ಲ ವಾಷಿಂಗ್ ಮಿಷನ್ಗೆ ಹಾಕ್ತಾರೆ, ನಿಮಗೆ ಗೊತ್ತಿದೆ.
ಆದರೆ ನಮಗೆ ಆ ಥರ ಇದಿರಲಿಲ್ಲ, ಸುಖ ಸಾಧನೆ ಯಾವುದು ಇರಲಿಲ್ಲ. ಹಾಗಾಗಿ ಅದಕ್ಕೆಲ್ಲ ಬೇರೆ ಒಗ್ಗಿಸ್ಕೊಂಬಿಟ್ಟಿದ್ವಿ. ಹೀಗಾಗಿ ಒಂದು ಸಮರ್ಥತೆ ಇದೆ ನಮಗೆ, ಸಾಮರ್ಥ್ಯ ಅಂತಾರೆ ಮನುಷ್ಯನಿಗೆ. ಆ ಸಾಮರ್ಥ್ಯ ಇರೋದ್ರಿಂದ ನಮ್ಗೆ ಇಷ್ಟು ದೊಡ್ಡ ಯಾತ್ರೆನ ಸೂತ್ರವಾಗಿ ನೆರವೇರಿಸ್ಕೊಂಡು ನಮ್ಮ ಸ್ವಸ್ಥಾನಕ್ಕೆ ಬಂದಿದ್ದೀವಿ. ಆರೋಗ್ಯನೂ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಇಬ್ರು. ಮಗನೂ ಅಷ್ಟೇ, ನನ್ನ ಆರೋಗ್ಯ ಅವ್ನು ಚೆನ್ನಾಗಿ ಇಟ್ಟಿದ್ದಾನೆ. ಇಲ್ಲ ನಾವು ಹೋದ ಕಡೆ ಹೊಟ್ಟೆ ಕೆಡಿಸ್ಕೊಂಡ್ಬಿಟ್ಟು ಕೂತ್ಕೊಂಡ್ರೆ ನೋಡೋಕ್ಕಾಗ್ತಿರ್ಲಿಲ್ಲ ಅಲ್ವಾ. ಅದರಿಂದ ಒಂದು ದಿನ ನೋಡಿ ನಮ್ಗೆ 5 ವರ್ಷದಲ್ಲಿ ಒಂದು ತಲೆನೋವು, ಒಂದು ನೆಗಡಿ, ಒಂದು ಕೆಮ್ಮು, ಜ್ವರ ಯಾವುದೂ ಇಲ್ಲ. ನನಗೆ ಶಾರೀರಿಕ ಬಾಧೆಗಳು ಯಾವುದೂ ಇಲ್ಲ. ಎಲ್ಲ ಒಂದು ಬಂಡಿ ನೋವು, ಬೆನ್ನು ನೋವು, ಸೊಂಟ ನೋವು ಏನೂ ಆಗಿಲ್ಲ ಇವತ್ತಿನವರೆಗೂ. ನನಗೆ ಇಲ್ಲ, ಈಗಲೂ ನನಗೆ ಬೆನ್ನು ನೋವು ಬರಲ್ಲ ನೋಡಿ. ಅದು ಸಪೋರ್ಟ್ ಆಗುತ್ತೆ. ಅದು ಸ್ಟೆಪ್ನಿ ಇದೆಯಲ್ಲ ಗಾಡೀಲಿ, ಅದು ನನಗೆ ಸಪೋರ್ಟು. ಅದನ್ನು ವರ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದೆ, 2 ಕಡೆ ಕಾಲು ಹಾಕ್ಕೊಂಡು ಕೂತ್ಕೋತಾ ಇದ್ದೆ. ಈಗ ಏನು ತೊಂದರೆ ಏನಿಲ್ಲ. ಅಂದರೆ ಅದೇ ನಾನು ಏನು ನೋಡಿರ್ಲಿಲ್ವಲ್ಲ, ನಮ್ಮ ಪತಿ ಕಾಲದಲ್ಲಿ ನಾನು ಏನು ನೋಡಿರಲಿಲ್ಲ. ಬರೀ ಮನೆ ಕೆಲಸ ಮಾಡ್ಕೊಂಡು, ಈಗ ಹೇಳ್ದ ಬರೀ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಅಡುಗೆ ಮಾಡೋದು, ಮಕ್ಕಳುಗಳು ಯೋಗಕ್ಷೇಮ, ಬಂದವರು ಹೋದವರು, ಅತ್ತೆ ಮಾವ, ಈ ಥರ ಬರೀ ಸೇವೆಲೇ ನಮ್ಮ ಜೀವನ ಕಳೆದು ಹೋಗಿದೆ. ಹೀಗಾಗಿ ಏನೂ ನೋಡೋಕ್ಕಾಗ್ತಿರ್ಲಿಲ್ಲ ನಮಗೆ. ಈಗ ನಮ್ಮ ಪತಿ ವರ್ಗಸ್ಥರಾದ್ಮೇಲೆ ನನಗೆ ಒಬ್ಬನೇ ಮಗ ಇವನು. ಹಾಗಾಗಿ ನನ್ನನ್ನು ಅಮ್ಮ ಏನೂ ನೋಡಿಲ್ಲ, ಬದುಕಿರುವಾಗ ಅಮ್ಮನಿಗೆ ತೋರಿಸ್ಬೇಕು, ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವನ್ನೆಲ್ಲನೂ ನನಗೆ ತೋರಿಸಿದ್ದಾನೆ. ಆದರೆ ಅದೇ ಅವನು ಅಮ್ಮನಿಗೆ ತೋರಿಸಿ ನಾನು ಸಂತುಷ್ಟನಾಗಬೇಕು, ಅಮ್ಮಂಗೊಂದು ತೃಪ್ತಿಯ ಭಾವವನ್ನು ಕೊಡಿಸ್ಬೇಕು. ಅವ್ರಿಗೆ ಏನು ಕಳ್ಕೊಂಡ್ಬಿಟ್ಟಿದ್ದಾರೆ ಗಂಡನ ಕಾಲದಲ್ಲಿ, ಅದನ್ನೆಲ್ಲ ತುಂಬಿ ಕೊಡಬೇಕು ನಾನು ಅಂತ ಹೇಳಿ ಅವನು ನೋಡಿ ನನಗೆ ಏನೇನು ಕೊರತೆ ಆಗಿತ್ತೋ ಅದನ್ನೆಲ್ಲ ತುಂಬಿಕೊಟ್ಟಿದ್ದಾನೆ ಈಗ. ಅದರಿಂದ ಅವನಿಗೂ ಒಂದು ತೃಪ್ತಿಯ ಭಾವ ಸಿಕ್ಕಿದೆ, ನನಗೂ ಸಿಕ್ಕಿದೆ. ಅದೇ ಎಲ್ಲ ತ್ಯಾಗ ಅಂದರೆ ಅವನು ತನ್ನ ನಿಸ್ವಾರ್ಥ ಜೀವನದಿಂದ ನನ್ನನ್ನು ನೋಡಿ ಕಾಪಾಡ್ತಾ ಇದ್ದಾನೆ. ಅದು ಅವನಿಗೂ ಅವನು ಇಷ್ಟ. ಯಾಕಂದ್ರೆ ನಾವು ಅವನ್ನ ನನಗೇನು ಎಲ್ಲ ಇದು ಮಾಡ್ಕೋಬೇಕಪ್ಪ ಅಂತ ನಾವು ಇಲ್ಲ, ಆ ಥರ ಆಸೆ ಇಲ್ಲ. ಯಾಕಂದ್ರೆ ಮಕ್ಕಳುಗಳು ಯೋಗಕ್ಷೇಮನೇ ತಾಯಿ ತಂದೆಗೆ ತೃಪ್ತಿ ಕೊಡೋದು. ಆದರೆ ಅವನ್ನೆಲ್ಲ ತೊರೆದು ಬಿಟ್ಟಿದ್ದಾನೆ. ನನಗೆ ನಿನ್ನ ಸುಖನೇ ನನಗೆ ಆನಂದ, ನಿನ್ನ ಸೇವೆ ಮಾಡೋದೇ ನನಗೊಂದು ಪರಮ ಗುರಿ, ನನ್ನ ಜೀವನದ ಪರಮ ಗುರಿ ಅಂತ ತಿಳ್ಕೊಂಡು ಆ ಥರ ಮಾಡಿದ್ದಾರೆ. ಅಂದ್ರೆ ನಾವೇನಂದ್ರೆ ಭಗವಂತನ ಸೃಷ್ಟಿಲಿ ಪ್ರತಿಯೊಂದು ಸುಂದರ. ಈಗ ನಾವು ಒಂದು ಸೀಮಿತ ಬುದ್ಧಿಯಿಂದ ಯೋಚನೆ ಮಾಡಿದಾಗ ಇದು ಶ್ರೇಷ್ಠವಾಗಿದೆ, ಇದು ಸುಮಾರಾಗಿದೆ, ಇದು ಕನಿಷ್ಠವಾಗಿದೆ ಅಂತ ಹೇಳ್ತೀವಿ. ನನಗೆ ಹಾಗಲ್ಲ. ಏಕೆಂದ್ರೆ ದೇರ್ ಇಸ್ ನೋ ಅಗ್ಲಿ ಇನ್ ಗಾಡ್ ಕ್ರಿಯೇಷನ್. ಭಗವಂತನ ಸೃಷ್ಟಿಲಿ ಪ್ರತಿಯೊಂದು ಸುಂದರ. ಮತ್ತೆ ನಾವು ಎಲ್ಲೇ ಹೋದ್ರೂ ಅಷ್ಟೇನೆ, ಅಲ್ಲಲ್ಲಿ ಏನಿದೆ ಅದನ್ನ ವರ್ತಮಾನದಲ್ಲಿ ಜೀವಿಸೋದು ಅಂತಾರೆ. ಲೀವ್ ದ ಪ್ರೆಸೆಂಟ್. ಈಗ ನಿಮ್ಗೆ ಯಾವ್ದು ಬೆಸ್ಟ್ ಮೂಮೆಂಟ್ ಅಂತ ಕೇಳಿದ್ರೆ ಈ ಮೂಮೆಂಟ್. ಯಾವ ದೇವಸ್ಥಾನ ಚೆನ್ನಾಗಿತ್ತು ಅಂದ್ರೆ ಇದೇ ದೇವಸ್ಥಾನ. ಯಾಕೆಂದ್ರೆ ಯಾವತ್ತು ಲೀವ್ ದ ಪ್ರೆಸೆಂಟ್, ವರ್ತಮಾನದಲ್ಲಿ ನಾವು ಬದುಕಬೇಕು. ಈಗ ಸಾಮಾನ್ಯವಾಗಿ ಏನ್ ಮಾತಾಡ್ತಿರ್ತೀವಿ, ಯಾಕಪ್ಪ ಇವತ್ತಿಷ್ಟೆಲ್ಲ ದುಡಿತಿದ್ದೀರಾ ಅಂದ್ರೆ, ನಾನು ಉತ್ತಮ ನಾಳೆಗಾಗಿ ಇವತ್ತು ದುಡಿತಾ ಇದ್ದೀನಿ, ಮತ್ ನಾಳೆ ಬರುತ್ತೆ, ನಾಳೆನೂ ಅದೇ ಪ್ರಶ್ನೆ ಕೇಳಿದ್ರೆ ಮತ್ ನಾಳೆಗೆ ಅಂತ ಹಿಂಗೆ ಅದು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಯಾವತ್ತು ಅದಕ್ಕೆ ಏನು ಅಂದ್ರೆ ವರ್ತಮಾನದಲ್ಲಿ ಇದ್ದುಕೊಂಡು ಹಿಂದೆ ಏನ್ ಘಟನೆ ನಡೆದಿದೆ ಅದರಿಂದ ಪಾಠ ಕಲಿತು ಮುಂದೆ ಆಶಾವಾದಿಯಾಗಿರೋದೇ ಜೀವನ. ಸೊ ಹಾಗಾಗಿ ನಾನೇನು ಅಂದ್ರೆ ಲೀವ್ ದ ಪ್ರೆಸೆಂಟ್. ನಾವೆಲ್ಲೋದ್ರೂ ದಿಸ್ ಇಸ್ ದ ಬೆಸ್ಟ್ ಮೂಮೆಂಟ್. ಯಾರು ನಮ್ಮ ಕೈಲಿ ಇರ್ತಾರೋ ಅವ್ರಿಗೆ ಸಮಯ ಕೊಡೋದು. ಮತ್ತೆ ಇವತ್ತಿನ ಪ್ರಯಾರಿಟೀಸ್ ಈಗೇನು ಅಂದ್ರೆ, ನಮ್ಮ ತಾಯಿ ಇಷ್ಟೆಲ್ಲ ಮಾಡಿದ್ರಿಂದ ಈಗ ನನಗೆ ಪ್ರಯಾರಿಟೀಸ್ ಇಂಪಾರ್ಟೆಂಟ್. ಜೀವನದಲ್ಲಿ ಯಾವತ್ತು ಪ್ರತಿಯೊಂದು ಹಂತದಲ್ಲೂ ಪ್ರಯಾರಿಟೀಸ್ ಇರುತ್ತೆ. ಯಾವ್ದು ಮೊದಲು ಮಾಡಬೇಕು, ಯಾವ್ದು ನಂತರ ಮಾಡಬೇಕು, ಯಾವ್ದು ಆಮೇಲೆ ಮಾಡಬೇಕು ಅಂತ. ಏಕೆಂದರೆ ನಮ್ಮ ತಾಯಿ ಇಷ್ಟೆಲ್ಲ ನಮ್ಮನ್ನ ಅವರನ್ನವರು ತ್ಯಾಗ ಮಾಡಿಕೊಂಡು, ಝೀರೋ ಮಾಡಿಕೊಂಡು, ತಮ್ಮ ಎಲ್ಲ ಸ್ವಂತ ಸುಖನೂ ತ್ಯಾಗ ಮಾಡಿ ನಮ್ಮನ್ನೆಲ್ಲ ಚೆನ್ನಾಗಿಟ್ಟಿದ್ದಾರಲ್ಲ. ಇವತ್ತಿನ ಕಾಲದಲ್ಲಿ ನಾವು ತಂದೆ ತಾಯಿಗಳಿಗೆ ಏನು ಕೊಡಬೇಕು? ಕಾಯ ವಾಚ ಮನಸ ಜೊತೆಲಿ ಇಟ್ಕೊಂಡು ಪ್ರೀತಿಯಿಂದ ಆ ವೃದ್ಧಾಪ್ಯಕ್ಕೆ ಒಂದು ಗೌರವ ತಂದು ಕೊಡಬೇಕು. ಮತ್ತು ಅದನ್ನೆಲ್ಲ ಯಾವಾಗ ಮಾಡಬೇಕು? ಬದುಕಿದ್ದಾಗ. ಅವ್ರಿಗೆ ಇಳಿಗಾಲದಲ್ಲಿ ಸ್ವಂತ ಮಕ್ಕಳುಗಳು ಭಾವನಾತ್ಮಕವಾದ ಒಂದು ಆಶ್ರಯ ಕೊಡಬೇಕು. ಸೊ ಯಾವುದೋ ಒಂದು ದೊಣ್ಣೆ ಕೊಟ್ಬಿಟ್ಟು ಅಥವಾ ಕಟ್ಟಿಗೆದು ಒಂದು ತುಂಡು ಕೊಟ್ಬಿಟ್ಟು ಊರ್ಗೋಲಾಗಿ ಅವ್ರನ್ನ ಬಿಡೋದಲ್ಲ. ನಾವೇ ಸ್ವಂತ ಮಕ್ಕಳುಗಳು ಅವ್ರ ಊರ್ಗೋಲಾಗಬೇಕು. ಸೊ ಹಾಗಾಗಿ ಈ ವಯಸ್ಸಲ್ಲಿ ಅವ್ರ ಜೊತೆ ಇದ್ಕೊಂಡು ಅವ್ರ ಸೇವೆ ಮಾಡೋದ್ರಲ್ಲೇ ನನಗೆ ಆನಂದ. ಅವ್ರು ಬದುಕಿದ್ದಾಗ ಸೇವೆ ಮಾಡೋಣ. ಅದಕ್ಕೇನು ಬೇಕು ಅಂದರೆ ಬೇರೆ ಇನ್ನೇನು ಇಲ್ಲ. ದಿನದಲ್ಲಿ 24 ಗಂಟೆಲಿ ಒಂದು ಅರ್ಧ ಗಂಟೆ ತಂದೆ ತಾಯಿಗಳ ಹತ್ರ ಪಕ್ಕ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡಬೇಕು. ಎಲ್ಲ ಯುವಕರು ಅವ್ರ ಕಷ್ಟ ಸುಖ ಅರ್ಥ ಮಾಡ್ಕೊಂಡು. ಅದಕ್ಕೇನಿಲ್ಲ, ಬೆಳಗ್ಗೆ ಎದ್ದಾಗ ಒಂದು 10 ನಿಮಿಷ, ಅಮ್ಮ ಏನು ಚೆನ್ನಾಗಿ ನಿದ್ದೆ ಬಂತ, ನಿನ್ನ ಕಷ್ಟ ಏನು, ಸುಖ ಏನು, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನಿಂಗೆ ಏನು ಬೇಕು, ಮಾತ್ರೆ ಬೇಕಾ, ಇಷ್ಟು ಕೇಳೋದು ಅಷ್ಟೇ. ಆಮೇಲೆ ಏನು ಬೇಕಾದರೂ ಮಾಡ್ಕೊಳ್ಳಿ. ಇನ್ನು 23 ಗಂಟೆ ನಿಮ್ಗೆ ಸಮಯ ಇರುತ್ತಲ್ಲ, ನಿಮ್ಮ ಬಿಸ್ನೆಸ್ಸು, ನಿಮ್ಮ ಕರಿಯರು, ನಿಮ್ಮ ಫ್ಯಾಮಿಲಿ, ನೀವು ಏನು ಬೇಕೋ ಎಲ್ಲ ಮಾಡ್ಕೊಳ್ಳಿ. ಮತ್ತೆ ಮನೆಗೆ ಬಂದಾಗ ಒಂದು ಅರ್ಧ ಗಂಟೆ, ಅಮ್ಮ ಇವತ್ತೊಂದು ದಿನ ಹೇಗಿತ್ತು,
ಬಾ ನನ್ನ ಜೊತೆಲಿ ಕೂತ್ಕೋ ಊಟ ಮಾಡೋಣ, ಯಾಕೆ ಸಪ್ಪಗಿದೆಯಾ ಬಾ ಒಂದು 4 ಹೆಜ್ಜೆ ವಾಕ್ ಮಾಡೋಣ. 10 ನಿಮಿಷ ಪ್ರೀತಿಯಿಂದ. ಈ ಟೈಮಲ್ಲಿ ಅವ್ರಿಗೆ ವಸ್ತು ನಗೆ ಬೇಡ, ಚಿನ್ನ ಬೇಡ, ಬೇರೆ ಏನೇನೋ ಸಂಪತ್ತುಗಳು ಏನೂ ಬೇಡ. ತಾನು ಹೆತ್ತ ಮಕ್ಕಳ 4 ಪ್ರೀತಿ ಮಾತು ಬೇಕು. ಅದನ್ನ ನಾವು ನಿರ್ವಂಚನೆಯಿಂದ ನಮ್ಮ ತಂದೆ ತಾಯಿಗಳಿಗೆ ಕೊಡೋಣ. ನಿರ್ವಂಚನೆಯಿಂದ ಒಂದು 10 ತಾನು ಹೆತ್ತ ಮಕ್ಕಳ 4 ಪ್ರೀತಿ ಮಾತು ವೃದ್ಧಾಪ್ಯದಲ್ಲಿ ಅವ್ರಿಗೊಂದು ಗೌರವ. ಯಾಕಂದ್ರೆ ಮಕ್ಕಳುಗಳು ಅವ್ರ ಜೊತೆ ನಿಂತ್ಕೊಂಡಾಗ ಅವ್ರ ಜೀವನಕ್ಕೊಂದು ಬಲ ಬರುತ್ತೆ. ವೃದ್ಧಾಪ್ಯ ನೆಮ್ಮದಿಯುತವಾಗಿರುತ್ತೆ, ಶಾಂತಿಯುತ, ಪೀಸ್ ಆಫ್ ಮೈಂಡ್ ಅಂತಾರಲ್ಲ, ಅದು ಸಿಗುತ್ತೆ. ನೀವು ಆಸ್ ಅ ಕಿಡ್ ಏನ್ ಮಾಡ್ತಾ ಇದ್ರಿ, ಏನ್ ನಿಮ್ದು ಹೌ ವಾಸ್ ಯುವರ್ ಲೈಫ್? ನಾನೇನು ಅಂದರೆ ನನ್ನ ವಿದ್ಯಾಭ್ಯಾಸ ಎಲ್ಲ 7th ಕಾವೇರಿ ಕಾನ್ವೆಂಟ್, ಅದಾದಮೇಲೆ ಮರಿಮಲ್ಲಪ್ಪ ಹೈಸ್ಕೂಲು ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ. ಅದಾದಮೇಲೆ ಸೆಂಟ್ ಫಿಲಾಮಿನಾಸಲ್ಲಿ ವಿಜ್ಞಾನದ ವಿದ್ಯಾರ್ಥಿ. ಅದಾದಮೇಲೆ ಪಾಲಿಟೆಕ್ನಿಕ್ಕು. ಅದನ್ನು ಅರ್ಧಕ್ಕೆ ಮೊಟಕುಗೊಳಿಸಿ, ಯಾಕೆಂದರೆ ನನ್ನ ಮನೆಗೆ ಹಿರಿಮಗ ಆದ್ದರಿಂದ ಸೊ ಆವಾಗಲೇ ಚಿಕ್ಕ ವಯಸ್ಸಲ್ಲೇ ದುಡಿಮೆಗೆ ಇಳ್ಬಿಟ್ಟೆ. ಸಾಕಷ್ಟು ಸಣ್ಣ ಪುಟ್ಟ ಕೆಲಸಗಳು, ಹೋರಾಟಗಳೆಲ್ಲ ಮಾಡಿ ಆಮೇಲೆ ಬೆಂಗಳೂರಲ್ಲೇ ನಾನು ಕಾರ್ಪೊರೇಟ್ ಟೀಮ್ ಲೀಡರ್ ಆಗಿದ್ದೆ 13 ವರ್ಷ. ಭಾರತೀಯ ಪದ್ಧತಿ ಪ್ರಕಾರ ಸರಳವಾಗಿ ಬದುಕೋಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ಸಂಪಾದನೆ ಮಾಡಿಕೊಂಡು ಆಮೇಲೆ ಇಚ್ಛಾ ನಿವೃತ್ತಿ ತಗೊಂಡು ಈಗ ಪೂರ್ಣ ಪ್ರಮಾಣದಲ್ಲಿ ತಾಯಿ ಸೇವೆ ಮಾಡ್ತಾ ತಾಯಿ ಜೊತೆ ಇದ್ಕೊಂಡು ಅವ್ರ ಸೇವೆಲೇ ಒಂದು ಆನಂದ ಕಾಣ್ತಾ ಇದ್ದೀನಿ. ಈಗ ಪ್ರಸ್ತುತ ಋಷಿ ಜೀವನ ಮಾಡ್ತಾ ಇದ್ದೀನಿ, ವೇದಾಂತಿಕ್ ಲೈಫ್, ಆಧ್ಯಾತ್ಮ ಜೀವನ. ಯಾಕೆಂದರೆ ಸರಳವಾದ ಬದುಕಿಗೆ ಏನು ಬೇಕೋ ಅದಿದೆ. ಬೇರೆಯವ್ರು ಹಂಗಿಲ್ಲದೆ 2 ಹೊತ್ತು ಊಟ ಮಾಡೋಕ್ಕೆ, ಮತ್ತು ನಮ್ಮ ಸಣ್ಣ ಪುಟ್ಟ ಟೂತ್ ಪೇಸ್ಟು, ಬ್ರಷು, ಟವಲ್ಲು, ಸೋಪು, ದಿನನಿತ್ಯದ ಖರ್ಚು ಏನಿರುತ್ತೆ ಅದಕ್ಕೆ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇನ್ನು ಎಲ್ಲ ಕಾಮಕಾಂಚನಗಳೆಲ್ಲ ತ್ಯಾಗ ಮಾಡಿಬಿಟ್ಟಿದ್ದೀನಿ. ಹಣದ ಬಗ್ಗೆ ಎಲ್ಲ ಮೋಹ ಬಿಟ್ಬಿಟ್ಟಿದ್ದೀನಿ. ಧನಾರ್ಜನೆ ಮಾಡೋದು, ಮತ್ತೆ ಹಣ ಸಂಗ್ರಹಣೆ ಆ ಥರದ್ದು ಯಾವುದೂ ಇಲ್ಲ. ಇರೋ ದುಡ್ಡಲ್ಲಿ ಜೀವನ ಮಾಡಿಕೊಂಡು ಈಗ ಆಧ್ಯಾತ್ಮಿಕ ಜೀವನ ಮತ್ತು ನಮ್ಮ ತಾಯಿ ಜೀವನಕ್ಕೆ ಬಂದ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನಮ್ಮ ತಾಯಿ ಮಾತೃಭಾವ, ಮಾತೃ ಪೂಜೆ, ಮಾತೃ ಸೇವೆ ಮಾಡಿಕೊಂಡು ಜೀವನನ ಸಾರ್ಥಕ ಪಡಿಸ್ಕೊಳ್ಳೋಣ ಅನ್ನೋದು ನನ್ನ ಇವತ್ತಿನ ಆಲೋಚನೆ. ಸೊ ಈಗ ನಿಮ್ದು ಪೂರ್ತಿ ಜರ್ನಿ ಇದೆಯಲ್ಲ, ಅದರಲ್ಲಿ ನೀವು ವಿದೌಟ್ ಗೆಟಿಂಗ್ ಹೆಲ್ತ್ ಕಾಂಪ್ರಮೈಸ್ ಮಾಡಿಲ್ಲ, ಬಟ್ ಹೇಗೆ ಅದು? ಹೇಗೆ ಅಂದರೆ ನಾವು ಎಲ್ಲೇ ಹೋದ್ರೂ ಶಿಸ್ತನ ಜೀವನ. ಚಿಕ್ಕದ್ರಿಂದನೂ ನಂದು ಸ್ವಲ್ಪ ಡಿಸಿಪ್ಲಿನ್ ಲೈಫ್. ನಮ್ಮಲ್ಲಿ ನಮ್ಮ ಹಿರಿಯರೆಲ್ಲ ಹೇಳ್ಕೊಟ್ಟಿರೋದು. ಎಲ್ಲೂ ನಾವು ಹೊರಗಡೆ ಊಟ ಮಾಡ್ತಿರ್ಲಿಲ್ಲ. ನಾವೆಲ್ಲೇ ಹೋದ್ರೂ ಬೆಳಗ್ಗೆಯಿಂದ ಸಂಜೆವರೆಗೂ ದೇವಸ್ಥಾನ ನಮ್ಮ ತಾಯಿಗೆ ಏನೇನು ತೋರಿಸ್ಬೇಕು, ದೇವಸ್ಥಾನಗಳು, ಮಠಗಳು, ಆಶ್ರಮಗಳು, ಗುರುಸ್ಥಾನಗಳು, ಅಥವಾ ಯಾವುದಾದ್ರೂ ಆಧ್ಯಾತ್ಮಿಕ ಕೇಂದ್ರಗಳು, ಈ ಥರ ಆಶ್ರಮಗಳು, ಮಠಾಧಿಪತಿಗಳು, ಪೀಠಾಧಿಪತಿ, ಇಂಥ ಇರೋ ಜಾಗಗಳದ್ದು ನಮ್ಮದು ಪ್ರಧಾನವಾಗಿ ನಾವು ವಿಸಿಟ್ ಮಾಡೋದಿತ್ತು. ಮತ್ತೆ ಅದ್ರ ಜೊತೆಗೆ ಚಾರಿತ್ರಿಕ ಘಟನೆ, ಐತಿಹಾಸಿಕ ಮಹತ್ವ ಇರೋ ಸ್ಥಳಗಳು, ಗಿರಿ, ತೊರೆಗಳು, ಬೆಟ್ಟ, ಗುಡ್ಡಗಳು, ಈ ಥರದ್ದೆಲ್ಲ, ಮತ್ತೆ ಪುಣ್ಯ ನದಿಗಳ ತೀರತ, ಇವೆಲ್ಲ ಸೇರ್ಕೊಂಡಿರೋದು. ಮತ್ತೆ ನಾವೆಲ್ಲೇ ಹೋದ್ರೂ ಉಳ್ಕೋತಿದ್ದು ದೇವಸ್ಥಾನ, ಮಠ, ಆಶ್ರಮಗಳು, ಇಂಥ ಕಡೆನೆ ಆಧ್ಯಾತ್ಮಿಕ. ಅಲ್ಲಿ ಏನ್ ಸಿಗುತ್ತೋ ಅದನ್ನೇ ನೈವೇದ್ಯದ ಪ್ರಸಾದ ನಾವು ತಗೋತಿದ್ದು. ಹೊರಗಡೆದು ಏನೂ ತಿಂತಿರ್ಲಿಲ್ಲ. ಹೋಟೆಲ್, ಬೇಕರಿ ಐಟಮ್ ಅದನ್ನೆಲ್ಲ ಚಿಕ್ಕದ್ರಿಂದನೂ ಅದು ಪರಿಪಾಠ ಇಲ್ಲ. ಸೊ ಯಾಕೆಂದ್ರೆ ದೇವಸ್ಥಾನಗಳಲ್ಲಿ ಫ್ರೆಶ್ ಆಗಿರುತ್ತೆ ಅಂತ, ಕ್ಲೀನ್ ಆಗಿ ಮಾಡಿರ್ತಾರೆ. ಅಂದ್ರೆ ಆರೋಗ್ಯಕರವಾದ ವಾತಾವರಣದಲ್ಲಿ ತಯಾರಾಗುತ್ತೆ ದೇವ್ರಿಗೆ. ಸೊ ಆ ಫುಡ್ನೇ ನಾವು ತಿನ್ಕೊಂಡು ಇದ್ದಿದ್ರಿಂದ ನಮ್ಗೆಲ್ಲೂ ಕೂಡ ಹೊಟ್ಟೆ ಸಮಸ್ಯೆ ಬರ್ಲಿಲ್ಲ. ಹೊಟ್ಟೆ ಕೆಡ್ಲಿಲ್ಲ ಅಂತಂದ್ಮೇಲೆ ಯಾವತ್ತು ಏನಾಗುತ್ತೆ, ನಮ್ಮ ಇಡೀ ಬಾಡಿ ಡಿಪೆಂಡ್ ಆಗಿರೋದೆ ಹೊಟ್ಟೆ ಆರೋಗ್ಯದ ಮೇಲೆ. ಹೊಟ್ಟೆ ಚೆನ್ನಾಗಿದ್ದಾಗ ಏನಾಗುತ್ತೆ, ಬೇರೆ ಅವಯವಗಳು, ಉತ್ಸಾಹ ಎಲ್ಲ ಇರುತ್ತೆ. ಲೇಸಿನೆಸ್, ಲೆಥಾರ್ಜಿಕ್ ಫೀಲಿಂಗ್ ಇರಲ್ಲ ನಮಗೆ. ಮತ್ತೆ ನಮ್ಮ ತಾಯಿ ಒಂದ್ ಮಧ್ಯೆ ಹೇಳಿದ್ರು, ಉತ್ಸಾಹದ ಕೊರತೆ ಇರಬಾರ್ದು. ಯಾವುದೇ ಮನುಷ್ಯನಿಗೂ ಏನೇ ಮಾಡ್ಬೇಕು ಅಂದ್ರೆ ಸಂಕಲ್ಪ ಶಕ್ತಿ ಜೊತೆಗೆ ಅವನ ಜೀವನದಲ್ಲಿ ಉತ್ಸಾಹ ಇರಬೇಕು. ಉತ್ಸಾಹದ ಕೊರತೆ ಇರಬಾರ್ದು. ಸೊ ಉತ್ಸಾಹದ ಕೊರತೆ ಇದ್ದಾಗ ಏನಾಗುತ್ತೆ, ಅಯ್ಯೋ ಆಗಲ್ಲಪ್ಪ, ಹೋಗಲ್ಲಪ್ಪ ಅಂತ ಅನ್ಸುತ್ತೆ. ಉತ್ಸಾಹ ಇದ್ದಾಗ ಎಂತ ಕಠಿಣವಾದ ಕೆಲಸನೂ ಈಸಿಯಾಗಿ ಮಾಡ್ಬೋದು, ಸುಲಭವಾಗಿ ಮಾಡ್ಬೋದು. ಯಾಕಂದ್ರೆ ಉತ್ಸಾಹ, ಅಲ್ಲಿ ಉತ್ಸಾಹನೇ ಗುರು. ನಿಜ. ಸೊ ಮತ್ತೆ ಈ ತರ ಶಿಸ್ತನ್ ಜೀವನ ಆದ್ರಿಂದ, ಮತ್ತೆ ನೀರುಗಳು ಅಷ್ಟೇ ನಾರ್ಮಲ್ ಟ್ಯಾಪ್ ವಾಟರ್ ಕುಡಿತಾ ಇದ್ದು. ಈ ಬಿಸ್ಲರಿ ಅಥವಾ ಫ್ರಿಡ್ಜ್ ವಾಟರ್ ಈ ತರ. ನಾರ್ಮಲ್ ಟ್ಯಾಪ್ ವಾಟರ್ ಅಲ್ಲಿ ನಿಮ್ಗೆ ಅಂದ್ರೆ ಯಾವ ಜಾಗದಲ್ಲಿ ಯಾವ ತರ ನೀರಿದೆ ಅದನ್ನೇ ನಾವು ಬಳಸ್ಬಿಟ್ಟು ಹೌದು ಆರೋಗ್ಯ ಚೆನ್ನಾಗಿ ಇಟ್ಕೋಬಹುದು. ಈಗ ನಾವೆಲ್ಲೋದ್ರೂ ಬೋರ್ ವಾಟರ್ ಅಥವಾ BBMP ಇದನ್ನೇ ಕುಡಿತಿದ್ದು. ಎಲ್ಲೂ ಕೂಡ ನಮ್ಗೆ ಒಂದಿನ ಗಂಟ್ಲು ಕಟ್ಟಿರೋದು, ನೆಗಡಿ ಬಂದಿರೋದು ಅಥವಾ ಜ್ವರ ಆ ಥರದ್ದು ಯಾವುದೂ ಇಲ್ಲ. ಇದು ಯಾಕಂದ್ರೆ ಈ ಪ್ರೆಸೆಂಟ್ ಜನರೇಷನ್ ಅಲ್ಲಿ ನಾವು ಎಷ್ಟೋ ಹೈಫೈ ತರ ನೋಡ್ತೀವಿ, ಬಟ್ ಆಕ್ಚುಲಿ ಸ್ಪೀಕಿಂಗ್ ನಾರ್ಮಲ್ ಲೈಫ್ ಅಲ್ಲಿ ನಮ್ಗೆ ಎಲ್ಲ ಸಿಗುತ್ತೆ. ಹೌದು, ಯಾಕೆಂದ್ರೆ ಈಗ ನಮ್ಮ ಪ್ರಕೃತಿ ಇರೋದೇ ಆತರ. ಯಾಕೆಂದ್ರೆ ದೇಹನ ನಾವು ಆತರ ಒಗ್ಗಿಸ್ಕೊಂಡಾಗ ಏನಾಗುತ್ತೆ, ಈ ಚಿಕ್ಕದ್ರಿಂದನೂ ತುಂಬಾ ಬಾಡಿನ ಪ್ಯಾಂಪರ್ ಮಾಡೋದ್ರಿಂದ ಕೆಲವೊಮ್ಮೆ ಅದ್ ನಮ್ಮ ಮಾತನ್ನ ಕೇಳಲ್ಲ. ನಾವೆಲ್ಲ ತುಂಬಾ ತುಂಬಾ ಕಷ್ಟಪಟ್ಟು ಹೋರಾಟಗಳು ಮಾಡಿ ಜೀವನದಲ್ಲಿ ಎಲ್ಲಾ ತರನು ಎಲ್ಲಾ ಹಂತಗಳನ್ನ ದಾಟ್ಕೊಂಡು ಕಷ್ಟಪಟ್ಟು ಬಂದಿರೋದ್ರಿಂದ ಎಲ್ಲಾ ವಾತಾವರಣಗಳಿಗೂ ಅಡ್ಜಸ್ಟ್ ಆಗ್ತೀವಿ. ಬಟ್ ಏನಂದ್ರೆ ದೇಹನ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಕೆಲವೊಂದು ಸೂತ್ರಗಳಿವೆ.
ಈ ಹೇಳಿದ್ನಲ್ಲ ಹೈಜೀನ್ ಫುಡ್, ಆರೋಗ್ಯಕರವಾದ ವಾತಾವರಣದಲ್ಲಿ ತಯಾರಾಗೋ ಫುಡ್, ಹೌದು ನಿಜ. ಈ ತರದ್ದೆಲ್ಲ ಬಳಸೋದ್ರಿಂದ ಏನಾಗುತ್ತೆ ನಮ್ಗೆಲ್ಲೂ ಕೂಡ ಹೊಟ್ಟೆ ಸಮಸ್ಯೆ ಬರ್ಲಿಲ್ಲ ಅಂದ್ರೆ ನೀವು ಆರೋಗ್ಯದ ವಿಚಾರದಲ್ಲಿ ಗೆದ್ರಿ ಅಂತಾನೆ ಅರ್ಥ. ಮತ್ತೆ ನಿದ್ದೆನೂ ಅಷ್ಟೇನೆ. ನಾನು ಈಗ ನಮ್ಮ ತಾಯಿನ ಕರ್ಕೊಂಡು ಹೋಗ್ತಿದ್ನಲ್ಲ, 5 ಗಂಟೆಗೆಲ್ಲ ನಮ್ಮ ಏನೋ ಆ ಟ್ರಾವೆಲಿಂಗ್ ನ ಎಂಡ್ ಮಾಡಿ 5 ಗಂಟೆ ಆದ್ಮೇಲೆ ರೆಸ್ಟ್ ಅಂದ್ರೆ ನಮ್ಮ ಅಮ್ಮಂಗೆ ಕಾಲು ಹೊತ್ಕೊಡೋದು, ಲೈ ಡೌನ್ ಮಾಡೋದು, ಅವ್ರನ್ನ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳೋದು, ಪ್ಯಾಂಪರ್ ಮಾಡಿ ಇವತ್ತಿನ ಅನುಭವ ಇದೆಲ್ಲ ಮುಳುಗಿದ್ರಿಂದ ತಾಯಿ ಸೇವೆಯಲ್ಲಿ ನಾನು ಮುಳುಗೋದು, ಮಗನ ಪ್ರೀತಿಲಿ ಅವ್ರು ಮುಳುಗಿರೋದು. ಸೊ ಎರಡೂ ಒಂಥರ ಮರ್ಜ್ ಆಗಿದ್ದರಿಂದ ನಮಗೆ ಟೈಮ್ ಹೋದದ್ದೇ ಗೊತ್ತಾಗ್ಲಿಲ್ಲ. ಮತ್ತೆ ನಮ್ಗೆ ಜನಗಳ ಬಗ್ಗೆ ಪ್ರೀತಿ, ಆಸಕ್ತಿ, ಹೊಸ ಹೊಸ ಜಾಗಗಳು ನೋಡೋದು, ಹೊಸ ಮುಖಭಾವಗಳು, ಹೊಸ ಜನಗಳು, ಆ ಹೊಸ ಧ್ವನಿಗಳು, ನಾನ್ ಪ್ರತಿಯೊಬ್ರು ಎವ್ರಿಬಡಿ ಇಸ್ ಯೂನಿಕ್ ಇನ್ ದಿಸ್ ಅರ್ಥ ಅಲ್ವಾ. ಇದ್ರ ಬಗ್ಗೆನೂ ನಮ್ಗೆ ಸ್ವಲ್ಪ ಆಸಕ್ತಿ, ಸಮಾಜದ ಬಗ್ಗೆ ಪ್ರೇಮ, ಜನಗಳ ಬಗ್ಗೆ ಪ್ರೇಮ. ಬೇಸಿಕಲಿ ಐ ಆಮ್ ಯೂತ್ ಲವರ್. ನಾನು ಯುವಕರ ಪ್ರೇಮಿ. ಯುವಕರು ಅಂದ್ರೆ ನಮ್ಗೆ ಅದೇನ್ ಜೆಂಡರ್ ಆತರ ಏನಿಲ್ಲ, ಯಾರೇ ಯುವಕರಾಗ್ಲಿ ಅವ್ರನ್ನ ಮೈ ಮುಟ್ಟಿ ಕೈ ಮುಟ್ಟಿ ಮಾತಾಡ್ಸೋದು, ಅವ್ರಿಗೆ ವಿಚಾರಗಳು ಚೆಕ್ ಮಾಡೋದು, ಅವ್ರನ್ನ ತಲೆ ಬಿಸಿ ಮಾಡೋದು, ಅವ್ರಿಗೆ ಏನಾದ್ರೂ ಒಂದು ಟಾರ್ಗೆಟ್ ಸೆಟ್ ಈ ತರದ್ರಲ್ಲೆಲ್ಲ ಆನಂದ ಐತಲ್ಲ. ಸೊ ನಮ್ಗೆ ಇದೆಲ್ಲ ಸೇರ್ಕೊಂಡು 5 ವರ್ಷ 5 ನಿಮಿಷ ತರ ಹೊಟ್ಟೋಯ್ತು. ಮತ್ತೆ ಎಲ್ಲೂ ಕೂಡ ಶಿಸ್ತು ಮೀರ್ಲಿಲ್ಲ. ಶಿಸ್ತು ಪ್ರೋಟೋಕಾಲ್ಸ್ ಅಂತ ಇರುತ್ತೆ ನೋಡಿ. ಆರೋಗ್ಯದ ವಿಚಾರದಲ್ಲಿ ಕೆಲವೊಂದು ನಿಷಿದ್ಧವಾದ ಆಹಾರ ಇರುತ್ತೆ, ಯಾತ್ರೆ ಪ್ರತಿಯೊಂದು ಊರಿಂದೂರಿಗೆ ಹೋಗೋರು ಅದನ್ನೆಲ್ಲ ನಾವು ತಗೋಬಾರ್ದು. ಆದಷ್ಟು ದೇವಸ್ಥಾನ, ಮಠ, ಆಶ್ರಮದ ಫುಡ್ ತಿನ್ಕೊಂಡಿರೋದ್ರಿಂದ ನಮ್ಗೆಲ್ಲೂ ಹೊಟ್ಟೆ ಕೆಡಲ್ಲ. ಮತ್ತೆ ರೈಡ್ ಮಾಡ್ಬೇಕಾದ್ರು ಅಷ್ಟೇ ಫುಲ್ ISI ಮಾರ್ಗದ ಹೆಲ್ಮೆಟ್ ಹಾಕೊಳ್ಳೋದು, ಕಿವಿಗೆ ಹತ್ತಿ ಇಟ್ಕೊಳ್ಳೋದು. ಈಗ ಎಲ್ಲರಿಗೂ ಹೇಳಿ, ಯಾಕಂದ್ರೆ ಎಷ್ಟೋ ಜನ ಈಗ ರೈಡ್ ಮಾಡ್ತಾರೆ ಬೈಕ್ಸ್ ಮತ್ತೆ ಅದೆಲ್ಲ, ಬಟ್ ವಿದೌಟ್ ಹೆಲ್ಮೆಟ್ ಮತ್ತೆ ವಿದೌಟ್ ಸೇಫ್ಟಿ. ಸೇಫ್ಟಿ ಇಸ್ ಇಂಪಾರ್ಟೆಂಟ್. ನಿಧಾನ ನೀತಿಯಾಗಿ ಹೋಗೋದು ಇಂಪಾರ್ಟೆಂಟ್. ಈಗ ನಾವ್ ಯಾವ್ದೋ ಒಂದ್ ಜಾಗಕ್ಕೆ ಹೋಗ್ಬೇಕು, ಮುಂಚೆ ಬಿಡ್ಬೇಕು. ಕಡಿಮೆ ಸಮಯ ಇಟ್ಕೊಂಡ್ಬಿಟ್ಟು ಜೋರಾಗಿ ಹೋಗಿ ಬೇರೆಯವ್ರಿಗೂ ತೊಂದರೆ ಮಾಡಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಯಾವತ್ತು ಡಿಸಿಪ್ಲಿನ್. ನಾವೆಲ್ಲೋ ಒಂದ್ ಕಡೆ ಹೋಗ್ಬೇಕಾ, 20 ಕಿಲೋಮೀಟರ್ ಹೋಗ್ಬೇಕು, 1 ಅವರ್ ಮುಂಚೆ ಬಿಡಿ. ಅಥವಾ ಒಂದ್ ಅದು ಏನಿರುತ್ತೆ ಗೊತ್ತಿರಲ್ವಲ್ಲ. ನಮ್ಗೆ ಯಾವತ್ತು ನಿಧಾನ ನೀತಿ ವೆರಿ ಇಂಪಾರ್ಟೆಂಟ್. ನಾನು ಎಲ್ಲೇ ಹೋದ್ರು ನೀತಿ, ನಿಧಾನ, ತಾಳ್ಮೆ ಆತರ ಮಾಡ್ಕೋತಿಲ್ಲ. ಮತ್ತೆ ಕಿವಿಗೆ ಹತ್ತಿ ಇಟ್ಕೊಳ್ಳೋದು. ಯಾಕೆಂದ್ರೆ ಪ್ರತಿಯೊಂದು ಊರಿಂದೂರ್ಗೂ ಬೆಳಗ್ಗೆ ಹೋದ್, ಎಸ್ಪೆಷಲಿ ಬೆಳಗ್ಗೆ ಹೊತ್ತು ಪ್ರಯಾಣ ಮಾಡ್ಬೇಕಾದ್ರೆ ವಾತಾವರಣದಲ್ಲಿ ಸ್ವಲ್ಪ ಕೂಲ್ ಮಂಜಿರುತ್ತೆ, ತಣ್ಣಗೆ ಆ ಗಾಳಿ ಎಲ್ಲ ಒಳಗಡೆ ಹೋಗೋದ್ರಿಂದ ತಲೆನೋವು ಬರ್ಬೋದು, ಅದರಿಂದ ನೆಗಡಿ ಆಗ್ಬೋದು, ನೆಗಡಿ ಜ್ವರಕ್ಕೆ ಕನ್ವರ್ಟ್ ಆಗ್ಬೋದು, ಜ್ವರ ಸ್ವಲ್ಪ ಎಚ್ಚರ ತಪ್ಪಿ ಏನೇನೇನೋ ತಿಂದ್ರೆ ಅದು ಇನ್ನೊಂಥರ ಜ್ವರಕ್ಕೆ. ಸೊ ಹಾಗಾಗಿ ಇವನ್ನೆಲ್ಲ ಪ್ರೋಟೋಕಾಲ್ಸ್ ಮೇಂಟೈನ್ ಮಾಡ್ತಿದ್ದೆ. ಕಿವಿಗೆ ಹತ್ತಿ ಇಟ್ಕೊಳ್ಳೋದು, ISI ಮಾರ್ಕ್ ಹೆಲ್ಪ್. ಎಲ್ಲೂ ತಣ್ಣಗಿರೋ ಶೀತ ಗಾಳಿ ಇದ್ರೆ ಮುಖನ ಅದಕ್ಕೆ ಒಡ್ಡುತ್ತಾ ಇರ್ಲಿಲ್ಲ ಜಾಸ್ತಿ. ಸೊ ಇದೆಲ್ಲ ಇರುತ್ತೆ. ಇವೆಲ್ಲ ಮಾಡಿದಾಗ ಏನಾಗುತ್ತೆ, ಎಲ್ಲೂ ನಿಮ್ಗೆ ಆರೋಗ್ಯ ಕೈ ಕೊಡಲ್ಲ. ಯಾಕೆಂದ್ರೆ ದೇಹ ಸಾಧನೆ ಮಾಡೋಕೆ ಈ ದೇಹ ಅನ್ನೋದು ಸಾಧನ. ಇದನ್ನ ಆರೋಗ್ಯವಾಗಿ ಇಟ್ಕೊಂಡಷ್ಟು ಎಂತ ಸಾಧನೆಗೂ ನಮ್ಗೆ ದಾರಿ ಆಗುತ್ತೆ. ಈ ದೇಹನೇ ಕೋಆಪರೇಟ್ ಮಾಡ್ಬೇಕಲ್ಲ. ಆತ್ಮದಲ್ಲಿ ಏನೇ ಶಕ್ತಿ ಇದ್ದು, ಮನ್ಸಲ್ಲಿ ಏನೇ ಶಕ್ತಿ ಇದ್ರು, ದೇಹ ಸಾಧನ, ಇನ್ಸ್ಟ್ರೂಮೆಂಟ್. ಇದನ್ನ ಯೂಸ್ ಮಾಡ್ಕೊಂಡೆ ಮನಸ್ಸು, ಬುದ್ಧಿ, ಆತ್ಮ ಎಲ್ಲ ಚಲಿಸೋದು. ಆತ್ಮಕ್ಕೆ ಆಧಾರನೇ ಈ ದೇಹ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ಈ ದೇಹನ ನಾವು ಯಾವತ್ತು ಅದ್ರ ಆರೋಗ್ಯನ ಗಮನಿಸ್ಬೇಕು ಅಂತ. ವಜ್ರಕಾಯ ಅಂದ್ರೆ ಅದನ್ನ ಹಾರ್ಡ್ ಕೆಲಸಗಳು ಮಾಡೋದು, ಎಲ್ಲಾ ವಾತಾವರಣಕ್ಕೂ ಅಡ್ಜಸ್ಟ್ ಆಗೋದು, ಈ ತರ ಸ್ವಲ್ಪ ಅದನ್ನ ಹೆಚ್ಚು ಪ್ಯಾಂಪರ್ ಮಾಡದೆ, ಮುದ್ದು ಮಾಡದೆ. ಯಾಕೆಂದ್ರೆ ನಶ್ವರ ಅಲ್ವಾ ಈ ದೇಹ, ಯಾವತ್ತಿದ್ರು ಹೋಗ್ಲೇಬೇಕು. ಮತ್ತೆ ನಾವು ಸ್ವಲ್ಪ ಬೇಸಿಕಲಿ ಆಧ್ಯಾತ್ಮ ಜ್ಞಾನ ಸ್ವಲ್ಪ ಅದೆಲ್ಲ ಸ್ಟಡಿ ಮಾಡೋದ್ರಿಂದ, ಸೊ ಆತ್ಮಜ್ಞಾನನೂ ಇರೋದ್ರಿಂದ ಸ್ವಲ್ಪ ದೇಹನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು. ಈಗ ನೀವು ಎಲ್ಲಾ ಜಾಗ ಹೋಗಿದ್ದೀರಾ, ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್, ಬೇರೆ ಬೇರೆ ಕಲ್ಚರ್ಸ್, ಅದನ್ನ ಹೇಗೆ ಅಡಾಪ್ಟ್ ಮಾಡಿದ್ದು? ಹೇಗೆ ಅಂದ್ರೆ ನಾನು ಬೇಸಿಕಲಿ ಏನು ಅಂತಂದ್ರೆ ವಿಶ್ವ ಬಂಧುತ್ವನ ಒಂದು ನಮ್ಮ ಜೀವನದಲ್ಲಿ ಅಡಾಪ್ಟ್ ಮಾಡಿ. ನಮ್ಮನೆ ಹಿರಿಯರು ಅದೇ ತರ ಇದ್ರು. ನಾವ್ ಎಲ್ಲೋದ್ರು ಸರ್ವರನ್ನು ಪ್ರೀತಿಸೋದು, ಸರ್ವರನ್ನು ಸಮಾನವಾಗಿ ಏಕಕಾಲದಲ್ಲಿ ಪ್ರೀತಿಸೋದು, ಯಾರನ್ನೂ ಹೆಚ್ಚು ಕಮ್ಮಿ ಇಲ್ಲದೆ. ಇದೆಲ್ಲ ಸ್ವಲ್ಪ ಆತ್ಮಜ್ಞಾನ ಇದ್ರಿಂದ ಇದು ಬೈ ಡಿಫಾಲ್ಟೇ ಬಂದಿತ್ತು. ಎರಡನೇದೇನು ಅಂತಂದ್ರೆ ಲ್ಯಾಂಗ್ವೇಜ್ಗಳು ನನಗೆ 6 ಭಾಷೆ ಬರುತ್ತೆ. ನಾನು ಕಾರ್ಪೊರೇಟ್ ಟೀಮ್ ಲೀಡರ್ ಆಗಿ ಇಲ್ಲೇ ಇದ್ದುದ್ರಿಂದ ಕನ್ನಡ ಮಾತೃಭಾಷೆ, ಕನ್ನಡದಷ್ಟೇ ಚೆನ್ನಾಗಿ ತಮಿಳ್ ಮಾತಾಡ್ತೀನಿ, ತೆಲುಗು ಬೇಕಾದ್ರೆ ನಿಮಗ್ ಬಂದ್ರೆ ಮಾತಾಡ್ತೀನಿ, ತಮಿಳ್ ಮಾತಾಡ್ತೀನಿ, ತೆಲುಗು ಮಾತಾಡ್ತೀನಿ, ಮಲಯಾಳಂ ಮಾತಾಡ್ತೀನಿ, ಹಿಂದಿ, ಇಂಗ್ಲಿಷು, ಮತ್ತೆ ಬೆಂಗಾಲಿ ಬರುತ್ತೆ ನಂಗೆ ಸ್ವಲ್ಪ. ಅಂದ್ರೆ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು. ಈ 6 ಭಾಷೆಯಲ್ಲಿ ಸ್ವಲ್ಪ ಫ್ಲೂಯೆಂಟ್ ಆಗಿ ಮಾತಾಡ್ತೀನಿ. ಬೆಂಗಾಲಿ ಬರುತ್ತೆ, ಮರಾಠಿ ಬರುತ್ತೆ, ಮತ್ತೆ ಗುಜರಾತಿ. ಈಗ ನಮ್ಮ ಮೋದಿ ಅವ್ರು ಬರ್ತಾರೆ, ಮೋದಿ ಅವ್ರು ಬಂದು ಇಲ್ಲಿ ಕರ್ನಾಟಕದಲ್ಲಿ ಏನೋ ಒಂದು ಸಮಾವೇಶ, ಅವಾಗ ಏನ್ ಮಾಡ್ತಾರೆ, ಬಿಗಿನಿಂಗ್ ಒಂದು 4-5 ಕನ್ನಡದಲ್ಲಿ ಮಾತಾಡ್ತಾರೆ. ಈಗ ವೆರಿ ಇಂಪಾರ್ಟೆಂಟ್ ಥಿಂಗ್, ಯಾಕಂದ್ರೆ ಲ್ಯಾಂಗ್ವೇಜಸ್ ಅವ್ರಿಗೆ ಕನೆಕ್ಟ್ ಆಗಕ್ಕೆ, ಭಾವನಾತ್ಮಕವಾಗಿ ಹತ್ರ ಆಗಕ್ಕೆ. ಬೇಸಿಕಲಿ ಏನ್ ಮಾಡ್ತಾರೆ, ಎಲ್ಲಾದರೂ ನಮಸ್ತೆ ಕರ್ನಾಟಕ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ಈ ತರ ಕನ್ನಡವಾಗಿರುವಂತ ಕುವೆಂಪು ಅವ್ರದ್ದು 1-2 ಹೇಳ್ತಾರೆ. ಹಂಗೆ ನಾನು ಅವ್ರವ್ರಿಗೆ ಹೋದಾಗ ಬದ ಜನನು ಮಾರೋ ಪ್ಯಾರ್ ಬರೋ ನಮಸ್ತೆ, ತಮಿಳೋಗು ಕೇವ್ ಛೇ, ಸಬ್ ಶಾಂತಿ ಛೇ,
ಮಾರೋ ನಾಮ್ ಕೃಷ್ಣ ಕುಮಾರ್ ಛೆ, ಮಾರೋ ಮಾತಾಜಿನ ನಾಮ್ ಶ್ರೀಮತಿ ಚೂಡಾರತ್ನಮ್ಮ. ಈ ತರ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು. ಅಷ್ಟು ಕರೆಕ್ಟ್. ಈ ತರ. ಹಾಗೆ ಮರಾಠಿ, ಬೆಂಗಾಲಿ, ಕೆಮಾನಾಚೋ, ಅಮಿ ಬಾಲು ಆಚಿ, ಅಮಿ ಕೂಬ್ ಬಾಲು ಆಚಿ, ವೆರಿ ನೈಸ್. ಬಾರಿ ಕುಥಾಯ್, ಈ ತರದ್ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು. ಆ ತರದ್ದು ಮಿಸ್ಟಿ ಕಾಬೋ, ಈ ತರ ವ್ಯವಹಾರಕ್ಕೆ ಎಷ್ಟು ಬೇಕು, ಈ ದಾರಿ ಎಲ್ಲಿ ಹೋಗುತ್ತೆ, ಊಟ ಆಯ್ತಾ, ತಿಂಡಿ ಆಯ್ತಾ, ಹೌದು. ಈ ತರದ್ದೆಲ್ಲ ಸ್ವಲ್ಪ ಅಲ್ಲಲ್ಲಿ ಹೋಗಿ ನಾ ಲೋಕಲ್ ಆಕ್ಸೆಂಟ್ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಇದನ್ನೆಲ್ಲ ಸ್ವಲ್ಪ ನಾನ್ ಚುರುಕ್ ಬುದ್ಧಿ ಒಂದ್ ಸ್ವಲ್ಪ ಚಿಕ್ಕದ್ರಿಂದನೂ ಅದೆಲ್ಲ ಕಿವಿ ಮೇಲೆ ಬೀಳ್ತಿದ್ದಂಗೆ ಕ್ಯಾಚ್ ಮಾಡ್ಬಿಡುವೆ. ಅದ್ರಲ್ಲಿ ಸ್ವಲ್ಪ ವ್ಯವಹಾರ ಮಾಡ್ತೀನಿ. ಜನ ಈಸಿ ಆಗೋರು, ಏನೋ ಒಂದು ಆತ್ಮೀಯವಾಗಿ ನೋಡೋರು, ಅವ್ರ ಭಾಷೆಯಲ್ಲಿ ಮಾತಾಡ್ತಾರೆ, ಹೋ ನಿಮ್ಗೆ ಹೇಗ್ ಬರುತ್ತೆ ಹಿಂಗ್ ಅಂತ ಅದಕ್ಕೆ ಒಂದು ಕನೆಕ್ಷನ್ ಸಿಗುತ್ತೆ. ಕನೆಕ್ಟ್ ಭಾವನಾತ್ಮಕವಾಗಿ ಒಂದು ಕನೆಕ್ಟ್ ಆಗ್ತೀವಿ. ಕನೆಕ್ಟ್ ಆದಾಗ ಏನಾಗುತ್ತೆ, ನಮ್ ಕೆಲಸ ಅಲ್ಲಿ ಈಸಿ ಆಗುತ್ತೆ, ಅವರು ನಮ್ಗೆ ಪ್ರೀತಿ ತೋರಿಸ್ತಾರೆ, ಕೋಆಪರೇಷನ್ ಸಿಗುತ್ತೆ ಅಂತ. ನಾವು ಜಗತ್ನಲ್ಲಿ ಏನೇ ಮಾಡ್ಬೋದು, ಸ್ಥಳೀಯರ ಸಹಕಾರ ಯಾವತ್ತೂ ಇಂಪಾರ್ಟೆಂಟ್. ಯಾವುದೇ ಒಂದು ಮನೆ, ಒಂದು ಊರು, ಒಂದು ಗ್ರಾಮ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಹೊರಗಡೆ ನೆರವಿಗಿಂತ ಹೆಚ್ಚಾಗಿ ಬೇಕಾಗಿದ್ದು ಸ್ಥಳೀಯರ ಸಹಕಾರ. ಈಗ 100 ರೂಪಾಯಿ 100 ಕೋಟಿ ಸ್ಯಾಂಕ್ಷನ್ ಆಗ್ಬೋದು, ಅಲ್ಲಿ ಸ್ಥಳೀಯರೇ ಕರಪ್ಟ್ ಆಗ್ಬಿಟ್ರೆ, ಡಿಸಾನೆಸ್ಟ್ ಆದ್ರೆ, ಅವರು ಒಬ್ರಿಗೊಬ್ರಿಗೆ ನಡುವೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ 100 ಕೋಟಿ 1000 ಕೋಟಿ ಬಂದ್ಬಿದ್ರೆ ಏನ್ ಪ್ರಯೋಜನ? ಸ್ಥಳೀಯರ ಒಗ್ಗಟ್ಟು, ನನ್ನೂರು ಉದ್ಧಾರ ಆಗ್ಬೇಕು, ನನ್ನೂರು ಶಾಲೆ ಚೆನ್ನಾಗಿರ್ಬೇಕು, ನನ್ನೂರನ್ನ ರೋಡ್ ಚೆನ್ನಾಗಿರ್ಬೇಕು, ಒಳ್ಳೊಳ್ಳೆ ಈ ತರ ಅವ್ರಿಗೆಲ್ಲೇ ಇದ್ದಿಲ್ಲ ಅಂದಾಗ, ಯಾಕಂದ್ರೆ ಸ್ಥಳೀಯರ ಸಹಕಾರ ಇಂಪಾರ್ಟೆಂಟು. ಹಂಗೆ ಸ್ಥಳೀಯರ ಸಹಕಾರಕ್ಕೆ ಏನ್ ಬೇಕೋ ಅದನ್ನ, ಮತ್ತೆ ನಾವು ಅಷ್ಟೇ ಬೆಸ್ಟ್ ಬಿಹೇವಿಯರ್ ಅಲ್ಲಿ ಇರ್ತಿದ್ದು. ನಮ್ಮ ಅಂಗಚೇಷ್ಟೆಲಾಗ್ಲಿ, ಮುಖಭಾವದಲ್ಲಾಗ್ಲಿ ಅವ್ರಿಗೆ ಟೆಂಪ್ಟ್ ಮಾಡೋದು, ಕೆರಳಿಸೋದು, ಆ ಥರದ್ದೇ ಬೆಸ್ಟ್ ಬಿಹೇವಿಯರ್. ಆಲ್ವೇಸ್ ವಿನಯ. ಒಂದೂರಿಂದ ಇನ್ನೊಂದೂರಿಗೆ ಹೋದಾಗ ಆ ಏನು ನಾವು ಹಂಬಲ್ನೆಸ್ ಇಟ್ಕೋಬೇಕು, ಪ್ರೋಟೋಕಾಲ್ಸ್ ಏನಿದೆ ಅದನ್ನೆಲ್ಲ ನಾವು ಅವ್ರವ್ರಿಗೆ ಹೋದಾಗ ಹೆಂಗೆ ನಾವು ಸ್ವಲ್ಪ ತಗ್ಗಿ ಬಗ್ಗಿ ವಿನಯದಿಂದ ಮಾತಾಡಬೇಕು, ಇದನ್ನೆಲ್ಲ ನಾವು ಮಾಡ್ತಿದ್ವಿ. ಎಲ್ಲೂ ಕೂಡ ಅವ್ರನ್ನ ಕೆರಳಿಸೋದು, ಬಾಡಿ ಲ್ಯಾಂಗ್ವೇಜ್ ಇಂದ ಅವ್ರಿಗೆ ಚೇಷ್ಟೆಗಳು ಮಾಡೋದು, ಈ ಥರದ್ದು ಯಾವುದೂ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ಎಲ್ಲ ಜನಗಳ ಸಹಕಾರ ಸಿಕ್ತು. So this is very important. ಮತ್ತೆ ನಾನು ಕೂಡ 3 ತತ್ವಗಳನ್ನ ಇಟ್ಕೊಂಡಿದ್ದೆ. ಏನು ಅಂದ್ರೆ, ಯಾರಿಂದನೂ ನಾವು ದುಡ್ಡನ್ನ, ನನ್ನ ಸ್ವಂತ ಶ್ರಮದ ಹಣದಿಂದ ನಮ್ಮ ತಾಯಿ ಸೇವೆ ಮಾಡಬೇಕು. ಚಿಕ್ಕದ್ರಿಂದನೂ ನಾನು ಮುಂಚೆಯಿಂದನೂ ಎಥಿಕಲಿ ಸ್ವಲ್ಪ ಮಾರಲಿ ಎಲ್ಲಿ ಹೋದ್ರು ಯಾವುದೇ ದಾನ ದಕ್ಷಿಣೆ ಯಾವನೂ ತಗೋತಿರ್ಲಿಲ್ಲ. ನನ್ನ ಸ್ವಂತ ಶ್ರಮದ ಹಣದಿಂದ ನಾನು ಯಾತ್ರೆ ಮಾಡ್ಬೇಕು. ಎರಡನೇದು, ಎಲ್ಲೇ ಹೋದ್ರು ದೇವಸ್ಥಾನ, ಮಠ, ಆಶ್ರಮಗಳಲ್ಲಿ ಆಶ್ರಯ. ಈಗ ಒಬ್ಬ ಅತಿಥಿಗೆ ಏನ್ ಬೇಕು, ಅತಿಥಿ ದೇವೋ ಭವ ಅಂತಾರೆ. ಏನ್ ಅದ್ರ ಅರ್ಥ? ಅತಿಥಿ ಸೇವೆಗೆ ಒಂದು ಪುಣ್ಯ ಇದೆ. ಬೇರೆ ಊರಿಂದ ಈಗ ಬೇರೆ ಅವ್ರವ್ರಿಗೆ ನಾವು ಹೋಗ್ಬೇಕಾಗತ್ತೆ, ನಮ್ಮೂರಿಗೆ ಅವ್ರು ಬರ್ಬೇಕಾಗತ್ತೆ. ಜೀವನ ಅಂದ್ಮೇಲೆ ಬಂದಾಗ ಅವ್ರಿಗೆ ಏನ್ ಬೇಕು, ಒಂದಿಷ್ಟಾಗಲ್ಲ ಮಲ್ಕೊಳಕ್ಕೆ, ಪ್ರಯಾಣದ ಆಯಾಸ ಪರಿಹಾರ ಆಗೋಕೆ ಒಂದಿಷ್ಟಾಗಲ್ಲ ಜಾಗ, ಜೀವ ರಕ್ಷಣೆಗೆ 2 ಹೊತ್ತು ಊಟ. ಜೀವ ನಮ್ಮ ಮತ್ತೆ ವಾಪಸ್ ಊರಿಗೆ ಹೋಗೋ ತನಕ ಇದೇ ಧಾರಣೆ ಮಾಡಿದೀವಲ್ಲ, ಅದ್ರ ರಕ್ಷಣೆ ಮಾಡಕ್ ಒಂದಿಷ್ಟು ಊಟ. ಇಷ್ಟು ಬಿಟ್ಟು ನಮ್ಗಿನ್ನೇನೂ ಸ್ವಾರ್ಥ ಇರ್ಲಿಲ್ಲ. ಜನಗಳು ನಮ್ಮಲ್ಲಿ ಆತ್ಮೀಯತೆ ತೋರ್ಸೋರು. ಓ ಏನಪ್ಪ, ದುಡ್ಡು ಕೊಟ್ರು ಬೇಡ ಅಂತಾನೆ, ಒಂದು ತಾಂಬೂಲ ಮುಟ್ಟಲ್ಲ, ದಕ್ಷಿಣೆ ಮುಟ್ಟಲ್ಲ, ಓ ಫೈನ್. ನನ್ನ ಸ್ವಂತ ಶ್ರಮದ ಹಣದಿಂದ ನಮ್ಮ ತಾಯಿ ಹತ್ರ. ಯಾಕೆಂದ್ರೆ ಪುಣ್ಯ ನಷ್ಟ ಮಾಡ್ಕೋಬಾರ್ದು. ನೂರಾರು ತರ ಕಳಂಕಗಳು ಬರುತ್ತೆ, ನೂರಾರು ತರ ನಾಳೆ ದಿನ ಮಾತುಗಳು ಬರುತ್ತೆ. ದೂರದೃಷ್ಟಿ ಇರ್ಬೇಕು ಯಾವಾಗ. ವಾಲ್ಮೀಕಿಗಳು ರಾಮಾಯಣದಲ್ಲಿ ಒಂದು ಮಾತು ಹೇಳ್ತಾರೆ, ಹಿರೀಮಂತ ಅಂತಾರೆ. ಶ್ರೀಮಂತ ಅಲ್ಲ, ಶ್ರೀಮಂತ. ಶ್ರೀಮಂತ ಅಂದ್ರೆ ಏನು ಅಂದ್ರೆ, ಶ್ರೀಮಂತ ಅಂದ್ರೆ ಮಾನ ಮರ್ಯಾದೆಗೆ ಹೆದರೋ ಜನಗಳಂತೆ. ಅವತ್ತಿನ ಕಾಲದಲ್ಲಿ ಆತರ ಇದೆ. ಜನಗಳ ಅಪವಾದ ಬಂದ್ಬಿಡುತ್ತೆ, ಅಯ್ಯಪ್ಪ ನಾನದ್ ಮಾಡಲ್ಲಪ್ಪ, ಏನೋ ಅಪವಾದ ಬಂತು ಅಂದ್ರೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡು. ಅಂದ್ರೆ ಮಾನಕ್ಕೆ ಮರ್ಯಾದೆಗೆ ಜನ ಅಷ್ಟು ಬೆಲೆ ಕೊಡೋರಂತೆ. ಸೊ ನಾವು ಕೂಡ ಎಲ್ಲೋ ಪರೋಕ್ಷವಾಗಿ ಇದನ್ನೆಲ್ಲ ಕೇಳಿ ಬೆಳೆದಿರೋದ್ರಿಂದ ಆ ಗುಣಗಳೆಲ್ಲ ಸ್ವಲ್ಪ ಮಟ್ಟಿಗೆ ಪಾಲನೆ. So it was a great interaction with Mr. Krishna Kumar, and I hope you like this video. Do share it to your friends and do subscribe to Namaste Nelamangala for more such videos. ಧನ್ಯವಾದ.